ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸುಗುಣ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತಿಸ್ತಿದ್ದೀನಿ. ಇವತ್ತು ನಾನು ನಿಮಗೆ ಒಂದು ಡಿಫ್ರೆಂಟ್ ಆದ ಆಲೂಗಡ್ಡೆ ಪಲ್ಯ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ, ತುಂಬ ಜಲ್ದಿ, ತುಂಬ ಚೆನ್ನಾಗಿ ಆಗುತ್ತೆ ಇದು. ಸೊ ನಾನು ನೋಡೋಣ ಏನೇನು ತೊಗೊಬೇಕಂತ. ಆಲೂಗಡ್ಡೆ 2 ತೊಗೊಂಡಿದ್ದೀನಿ. ಈ ಥರ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ. ಕರಿಬೇವು ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಉಪ್ಪು ಬೇಕಾದಷ್ಟು ಪುಡಿಗಳು ತೊಗೊಂಡಿದ್ದೀನಿ ನಾನು. ಖಾರ ಪುಡಿ, ಅರಿಶಿನ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಒಂದು ಸ್ವಲ್ಪ, ಇದು ಮೆಣಸು ಪೌಡ್ರು, ಧನಿಯಾ ಪೌಡ್ರು, ಇದೆಲ್ಲ ಬಂದ್ಬಿಟ್ಟು ನಾನು ಒಂದು ಕಾಲು ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಖಾರದ ಪುಡಿ ಮಾತ್ರ ಸ್ವಲ್ಪ ನಾನು 1 ಸ್ಪೂನ್ ತೊಗೊಂಡಿದ್ದೀನಿ. ಬೇಕಾದಷ್ಟು ಎಣ್ಣೆ. ನೋಡೋಣ ಹೇಗೆ ಮಾಡೋದಂತೇಳಿ. ತುಂಬ ಸಿಂಪಲ್ಲು, ತುಂಬ ಚೆನ್ನಾಗಿ ಜಲ್ದಿ ಆಗುತ್ತೆ. ಸ್ಟವ್ ಅಂಟಿಸ್ಕೊಳ್ಳೋಣ. ಬೇಕಾದಷ್ಟು ಎಣ್ಣೆ ಹಾಕೊಳ್ಳೋಣ. ಸಾಕು, ಅಷ್ಟೇ ಎಣ್ಣೆ ಸಾಕು. ಇದರಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಫ್ರೆಂಡ್ಸ್, ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನೀವು ಮಕ್ಕಳಿಗೆಲ್ಲ ಸ್ಕೂಲ್ಗೆ ನೀವು ಟಿಫನ್ ಕಟ್ಟೋವಾಗ ಬೆಳಿಗ್ಗೆ ಚಿತ್ರಾನ್ನ ಜೊತೆಲಿ ಫ್ರೈ ಮಾಡಿಕೊಟ್ಬಿಟ್ರೆ ಮಕ್ಕಳು ಭಾಳ ಇಷ್ಟಪಡ್ತಾರೆ. ಟೊಮೊಟೊ ರೈಸ್ ಜೊತೆ. ನಾನು ಇವತ್ತು ನನ್ನ ಮಕ್ಕಳಿಗೆ ಬಂದ್ಬಿಟ್ಟು ದಾಲ್ ಕಿಚಡಿ ಜೊತೆ ನಾನು ಇದು ಮಾಡಿಕೊಟ್ಟೆ. ಅದಕ್ಕೆ ನಿಮಗೆ ಕೂಡ ತೋರಿಸ್ಬೇಕಂತ ತೋರಿಸ್ತಾ ಇದ್ದೀನಿ. ರಿಯಲಿ ತುಂಬ ಈಸಿ ಆಗೋದು, ತುಂಬ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಇದು ಕರಿಬೇವು ಹಾಕೋಣ. ಕರಿಬೇವು ಹಾಕೊಂಡ ತಕ್ಷಣ ಈಗ ಆಲೂಗಡ್ಡೆ ಹಾಕ್ಕೊಂಡು ನಾನು ಸಾಲ್ಟ್ ಸೇರಿಸ್ಕೊಳ್ತೀನಿ. ನೋಡಿ, ಇದು ಸ್ವಲ್ಪ ಸ್ಲೋ ಇಟ್ಟು ನಾನು ಸಾಲ್ಟ್ ಹಾಕಿದ್ದೀನಿ. ಇದನ್ನು ನಾವು ಬೇಯಿಸಿಡೋಣ ಒಂದು 5 ನಿಮಿಷ. ಈ ಎಣ್ಣೆಯಲ್ಲೇ ಬೆಂದೋಗ್ಬಿಡುತ್ತೆ. ನೀರು ಹಾಕಬೇಕು, ಇಲ್ಲ ಬಿಸಿ ನೀರಲ್ಲಿ ಹಾಕಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಅಷ್ಟು ಸೂಪರಾಗಿ ಬೇಯ್ತದೆ. ಸೊ ನಾವು ಸ್ವಲ್ಪ ಮುಚ್ಚಿಡೋಣ ಇದನ್ನು. ಫ್ರೆಂಡ್ಸ್, ನಾವು ತೆಗೆಯೋಣ. ನೋಡಿ, ನಾನು ಎಣ್ಣೆ ಏನೂ ಹಾಕಿಲ್ಲ ಇದರಲ್ಲಿ. ನಿಮ್ಗೆ ಎಷ್ಟು ತೋರಿಸ್ತು ಅಷ್ಟೇ ಎಣ್ಣೆ ಹಾಕಿದೆ. ಇದರಲ್ಲಿ ಚೆನ್ನಾಗಿ ನಾವು ಸಾಲ್ಟ್ ಅವಾಗಲೇ ಹಾಕ್ಬಿಡುವಾಗ ಆ ಎಣ್ಣೆಗೆ ಸಾಲ್ಟಿಗೆ ಚೆನ್ನಾಗಿ ಬೇಯ್ದೋಗ್ಬಿಡುತ್ತೆ. ಈ ಸಮಯದಲ್ಲಿ ನಾವು ಪುಡಿಗಳೆಲ್ಲ ಸೇರಿಸ್ಕೊಳ್ಳೋಣ. ಎಲ್ಲ ಪುಡಿಗಳು ಇಟ್ಟಿದ್ದೆಲ್ಲ ನಾನು ಎಲ್ಲ ಪುಡಿಗಳು ಇದೆಲ್ಲ ಹಾಕ್ತೀನಿ. ಬೇಕಂದ್ರೆ ಜೀರಿಗೆ ಹಾಕ್ಕೊಬೋದು. ಇದಕ್ಕೆ ಜೀರಿಗೆ ಹಾಕಲಿಲ್ಲ, ಯಾಕಂದ್ರೆ ಜೀರಿಗೆ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಬೇಕಂದ್ರೆ ಜೀರಿಗೆ ಪೌಡ್ರ್ ಇಲ್ಲಾಂದರೆ ಜೀರಿಗೆ ಹಾಕ್ಕೊಬೋದು ನೀವು. ಮನೇಲಿ ಏನಿದೆಯೋ ಫ್ರೆಂಡ್ಸ್, ಅದನ್ನೇ ಚೆಂದ ಮಾಡಿಕೊಟ್ರೆ ಸೂಪರಾಗಿರುತ್ತೆ. ನಾನು ಯಾವಾಗಲೂ ಮನೇಲಿ ಏನಿದೆಯೋ ಅದರಲ್ಲೇ ನಾನು ಟೇಸ್ಟಾಗಿ ಮಾಡೋದಕ್ಕೆ ಯಾವಾಗಲೂ ನಾನು ಪ್ರಯತ್ನಿಸ್ತೀನಿ. ಎಲ್ಲನೂ ಹಾಕಿದ್ರೇನೂ ಇಲ್ಲ ಫ್ರೆಂಡ್ಸ್, ನಾವು ಮಾಡೋ ರೀತಿಯಲ್ಲಿ ಎಲ್ಲ ಅಡುಗೆಗಳು ಟೇಸ್ಟ್ ಆಗ್ತಾವೆ. ಈ ಕೊತ್ತಂಬರಿನ ಹಾಕ್ಕೊತೀನಿ ನಾನು. ಅಷ್ಟೇ, ಇದು ಇನ್ನೊಂದು 5 ನಿಮಿಷ ಇಟ್ಟರೆ ಸಾಕು. 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ನಿಮಗೆ 10 ನಿಮಿಷ ಕೂಡ ಬೇಕಾಗಿಲ್ಲ. ಎಷ್ಟು ಜಲ್ದಿ ರೆಡಿ ಆಗಿಬಿಡುತ್ತೆ. ಈ ಕಡೆ ನೀವು ಇದು ಮಾಡ್ತಾ ಇರೋ ಇದನ್ನು ಕಟ್ ಮಾಡಿ ಈ ಕಡೆ ಸ್ಟವಲ್ಲಿ ಇಟ್ಬಿಟ್ರೆ ಮಕ್ಕಳಿಗೆ ಆರಾಮಾಗಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನೀವು ಕೊಡ್ಬೋದು. ಲಂಚಿಗೆ ಪ್ಯಾಕ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಫ್ರೆಂಡ್ಸ್, ನಾವು ಓಪನ್ ಮಾಡ್ತೀನಿ ನೋಡಿ. ಎಷ್ಟು ಸೂಪರ್ ಬಂದಿದೆ ನೋಡಿ, ಎಷ್ಟು ಕಲರ್ಫುಲ್ಲಾಗಿ. ನಿಮಗೆ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ. ಇದರಲ್ಲಿ ನಾನು ನೀರೇನೂ ಹಾಕಿಲ್ಲ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮುರಿದು ತೋರಿಸ್ತೀನಿ ನಿಮಗೆ. ಅಷ್ಟು ಸೂಪರಾಗಿ, ಸಾಫ್ಟಾಗಿ ನೋಡಿ, ಅಷ್ಟು ಸಖತ್ತಾಗಿ ಆಗಿದೆ. ಕಲರ್ಫುಲ್ಲಾಗಿ ನೋಡಿ ಹೆಂಗಿದೆ ಅಂತೇಳಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಟೇಸ್ಟ್ ಮಕ್ಕಳು ಭಾಳ ಇಷ್ಟಪಡ್ತಾರೆ. ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಬಾಯ್.